ಬಂಧುಗಳೇ ಎಲ್ಲರಿಗೂ ನಮಸ್ಕಾರ. ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರು ಸತೀಶ್ ಅಂದ್ಬಿಟ್ಟು. ಬಂಧುಗಳೇ, ಆಲ್ರೆಡಿ ನಿಮಗೆ ಗೊತ್ತಿರಬೇಕು, ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮಟ್ಟಿಗೆ ಎಲ್ಲರಿಗೂ ಮೊಬೈಲಲ್ಲಿ ಬರ್ತಾ ಇದೆ ಅಂದ್ಕೊಂಡಿರ್ತೀನಿ. ವಿಚಾರ ಏನಪ್ಪ ಅನ್ನೋದಾದರೆ, ಜನವರಿ 12ನೇ ತಾರೀಕು ಸ್ವಾಮಿ ವಿವೇಕಾನಂದರವರ ಜಯಂತಿ ಇರ್ತದೆ. ನಾವು ಸಾಕಷ್ಟು ರಾಜ್ಯಗಳಲ್ಲಿ ವರ್ಷವಿಡೀ 6 ವರ್ಷಗಳಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಸ್ವಾಮಿ ವಿವೇಕಾನಂದರವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆ ಸಮಾವೇಶವನ್ನು ನಾವು ಯುವ ಸಮಾವೇಶ ಅಂತಲೇ ನಾವು ಹೆಸರಿಟ್ಕೊಂಡು ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಸಮಾವೇಶನ ಇಟ್ಕೊಂಡಿರುವಂಥದ್ದು. ಮತ್ತು ಅದೇ ದಿನದಂದು ನಮ್ಮ ನಾಡ ಯೋಧ ಮತ್ತು ಮಹಿಳೆಯರ ಪರವಾಗಿ ಹಾಗೂ ಹೆಣ್ಣು ಮಕ್ಕಳ ಪರವಾಗಿ ಒಂದಷ್ಟು ತುಂಬ ಹೋರಾಟಗಳನ್ನ ಮಾಡ್ತಾ, ರೈತರ ಪರವಾಗಿ ಹೋರಾಟಗಳನ್ನ ಮಾಡ್ತಾ ಬಂದಂಥ ನಮ್ಮ ಎಚ್.ಎಸ್. ಲಿಂಗೇಗೌಡರ ಜಯಂತಿ ದಿನವೂ ಅವತ್ತೇ ಆಗಿರ್ತದೆ. ಹಾಗಾಗಿ ನಾವು ಆ ದಿನವನ್ನು ನಾವು ಮೈಸೂರು ಭಾಗದಲ್ಲಿ, ಮೈಸೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಇಟ್ಕೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿರಬೇಕು, ಈ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಮಾದಕ ದ್ರವ್ಯ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂಥೇಳಿ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ಕರೆಯನ್ನು ಕೊಟ್ಟಿದ್ದೀವಿ. ಮೈಸೂರು ಭಾಗದಲ್ಲಿ ಏನು 12ನೇ ತಾರೀಕು ಅಂದರೆ ನಾಳೆನೇ ಸೋಮವಾರ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ಕನ್ನಡ ಪರ ಹೋರಾಟಗಾರರು ಮತ್ತು ಕನ್ನಡದ ಬಗ್ಗೆ ಅಭಿಮಾನ ಇರುವಂಥವ್ರು ಮತ್ತು ಈ ನಾಡಿನ ಬಗ್ಗೆ ಅಭಿಮಾನ ಇರುವಂಥವ್ರು ಮತ್ತು ನಾವು ಮಾಡ್ತಾ ಇರುವಂಥ ಮಾದಕ ದ್ರವ್ಯ ಮುಕ್ತ ಕರ್ನಾಟಕವನ್ನು ಒಂದು ಜಾಥವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಜನಕ್ಕೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಇದಾಗಿರ್ತದೆ. ಯಾಕಂದರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿರಬೇಕು, ಇವತ್ತಿನ ಯುವತಿಯರು ಯಾವ ರೀತಿಯಾಗಿ ಅಂದರೆ ಡ್ರಗ್ಸ್ ಮಾಫಿಯಾದಲ್ಲಿ ಅಥವಾ ಡ್ರಗ್ಸ್ ತೊಗೊಂಡು ಇವತ್ತು ಯಾವ ರೀತಿಯಾಗಿ ಹಾಳಾಗ್ತಾ ಇದ್ದಾರೆ, ಅವರಿಂದ ಅವರ ಮನೆಯಲ್ಲಿ ಯಾವ ರೀತಿಯಾದ ಪರಿಸ್ಥಿತಿಯನ್ನು ತಗೊಂಬಂದು ನಿಲ್ಲಿಸ್ತಾ ಇದೆ, ಮತ್ತು ಆ ತಂದೆ ತಾಯಿಗಳು ಯಾವ ರೀತಿಯಾಗಿ ಗೋಗರಿಸ್ತಾ ಇದ್ದಾರೆ. ಮತ್ತು ಈ ರಾಜ್ಯದಲ್ಲಿ ಈ ಕರ್ನಾಟಕ ಒಂದು ಮಧ್ಯಮ ಅಂದರೆ ಏನು ಹೇಳ್ತೀವಿ, ಮಾದಕ ವಸ್ತುಗಳ ಗೋಡೌನ್ ಆಗಿ ಮಾರ್ಪಾಟೆ ಆಗ್ಬಿಟ್ಟಿದೆ. ಯಾಕೆಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು, ಮೊನ್ನೆ ಒಂದು 7 ಕೋಟಿಗೂ ಅಧಿಕ ಒಂದು ಅಂದರೆ ಡ್ರಗ್ಸ್ನ ಒಂದು ಬೇರೆ ಹೊರ ರಾಜ್ಯದ ಪೊಲೀಸ್ನವರು ಇಲ್ಲಿ ಬಂದು ಬಾಗ್ಲೂರು ಭಾಗದಲ್ಲಿ ಒಂದು ಸೀಸ್ನ ಮಾಡ್ತಾರೆ. ಆದರೆ ಇಲ್ಲಿನ ಎಲ್ಲ ವ್ಯವಸ್ಥೆ ಗೊತ್ತಿದ್ರೂ ಕೂಡ ಈ ಪೊಲೀಸ್ನವರು ಯಾಕೆ ಸುಮ್ಮನಿದ್ರು ಅಂತ ಗೊತ್ತಾಗಿಲ್ಲ. ಹಾಗಾಗಿ ಒಂದು ಕರ್ನಾಟಕವನ್ನು ಒಂದು ಮಾದಕ ಗೋಡನ್ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ನಿಜವಾಗ್ಲೂ ನಾವು ಈ ಕರ್ನಾಟಕದಲ್ಲಿ ಏನು ಮಾದಕ ದ್ರವ್ಯ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತ ಒಂದು ಜಾಥವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ದಯವಿಟ್ಟು ಇದರ ವಿಚಾರವಾಗಿ ಬಂದಾಗ ಎಲ್ಲ ಕನ್ನಡಿಗರು ಎಲ್ಲರೂ ಕೂಡ ಇದಕ್ಕೆ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಿಕೊಡ್ಬೇಕು ಈ ಕಾರ್ಯಕ್ರಮವನ್ನು ಅಂತ ಹೇಳ್ತಾ, ಯಾಕೆಂದರೆ ಆಲ್ರೆಡಿ ಯುವತಿಯರನ್ನೇ ನಾವು ಇದನ್ನು ಮಾಡಿಕೊಂಡು ಇವತ್ತು ಯುವ ಸಮಾವೇಶ ಅಂತಲೇ ನಾವು ಏನು ವಿವೇಕಾನಂದ ಅವರ ಜಯಂತಿ ಹಾಗೂ ನಮ್ಮ ಎಚ್.ಎಸ್. ಲಿಂಗೇಗೌಡರ ಜಯಂತಿ ಹಾಗೂ ಮಾದಕ ದ್ರವ್ಯ ಅಂದರೆ ಡ್ರಗ್ಸು ಮಾಫಿಯಾ ಈಗೇನು ಯಾವ ರೀತಿಯಾಗಿ ತಲೆ ಎತ್ತಿ ನಿಂತಿದೆ, ಇದನ್ನು ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಒಂದು ಶೀರ್ಷಿಕೆ ಆಗಿರ್ತದೆ. ದಯವಿಟ್ಟು ಇದಕ್ಕೆ ಎಲ್ಲ ಜನತೆ ಅಂದರೆ ನಾವು ತಂದೆ ತಾಯಿ ಅಣ್ಣ ತಮ್ಮ ತಂಗಿ ಅಕ್ಕ ಯಾರೇ ಆಗಿರಲಿ ಇದಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗಾಗಿ ನಾನು ಕೂಡ ನಾಳೆ ಬೆಳಗ್ಗೆ ಹೊರಡ್ತಾ ಇದ್ದೀನಿ ಹಾಗೂ ನನ್ನವ್ರನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ನೀವು ಬನ್ನಿ, ನಿಮ್ಮವ್ರನ್ನೂ ಕರೆತನ್ನಿ, ನಿಮಗೋಸ್ಕರ ನಾವು ಕೂಡ ಅಲ್ಲಿ ಕಾಯ್ತಾ ಇರ್ತೇವೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಎಲ್ಲರಿಗೂ ಒಳ್ಳೆಯದಾಗಲಿ.